ಆಗಲ್ಲ, ಹಿಂದುಳಿದವ್ರನ್ನ ಕಂಡ್ರೆ ಆಗಲ್ಲ, ಇತರೆ ಅಲ್ಪಸಂಖ್ಯಾತವ್ರನ್ನ ಕಂಡ್ರೆ ಆಗಲ್ಲ. ಏನೋ ಎರಡು ಸಮುದಾಯದವ್ರನ್ನ ಇಟ್ಕೊಂಡು ಅವರು ಆಟ ಆಡ್ತಾವ್ರೆ. ಅವ್ರಿಗೂ ಏನಾದ್ರೂ ಒಳ್ಳೆ ಕೆಲಸ ಮಾಡಿದಾರಾ? ಅವ್ರ ಜೊತೆಲಿರುವಂಥವ್ರಿಗೂ ಒಳ್ಳೆ ಕೆಲಸ ಮಾಡುವಂಥ ಕೆಲಸವನ್ನ ಮಾಡಿದಾರಾ? ಅದು ಇಲ್ಲ. ದಿನ ಬೆಳಗ್ಗೆ ಎದ್ರೆ ಕೋಮು ಗಲಭೆಯನ್ನ ಸೃಷ್ಟಿ ಮಾಡುವಂಥ ನಿಟ್ಟಿನಲ್ಲಿ ಬಿಜೆಪಿ ದೇಶಾದ್ಯಂತ ರಾಜ್ಯದಲ್ಲಿ ಕೆಲಸ ಮಾಡ್ತಾವ್ರೆ. ಈ ಅಶೋಕ್ ಲೀಡರ್ ಆಫ್ ಅಪೋಸಿಷನ್ ಅಲ್ವಾ, ಡಿಫ್ಯಾಕ್ಟೋ CM. ಛಲವಾದಿ ನಾರಾಯಣ ಸ್ವಾಮಿ ಡಿಫ್ಯಾಕ್ಟೋ CM ತರ ಅಪ್ಪರ್ ಹೌಸ್ ಅಪೋಸಿಷನ್ ಲೀಡರ್ ಅಲ್ವಾ. ಯಾವತ್ತಾದ್ರೂ ಕಳೆದ 2.5 ವರ್ಷ ಆಯಿತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು ಅಸ್ತಿತ್ವಕ್ಕೆ ಬಂದು, ಯಾವತ್ತಾದ್ರೂ ಒಂದು ದಿವಸ ರಾಜ್ಯದ ಅಭಿವೃದ್ಧಿ ವಿಚಾರ ಪ್ರೆಸ್ ಮೀಟ್ ಮಾಡಿದಾರ? ಕರ್ನಾಟಕದಲ್ಲಿ ಎಷ್ಟು ಸಮಸ್ಯೆಗಳಿದಾವೆ. ಕೇಂದ್ರದಿಂದ ನಮಗೆ GST ಮೋಸ ಆಗಿದೆ, ಕೆಲವು ಟ್ಯಾಕ್ಸ್ಗಳನ್ನ ಕೊಡ್ತಾ ಇಲ್ಲ, ಕೆಲವು ಅನುದಾನಗಳನ್ನ ಕೊಡ್ತಾ ಇಲ್ಲ. ರೈಲ್ವೆ ಇಲಾಖೆಗೆ 50-50 ರೇಷಿಯೋದಲ್ಲಿ 50 ಅವ್ರು ಕೊಡ್ಬೇಕು, 50% ಅವ್ರು ಕೊಡ್ಬೇಕು, 50% ನಾವು ಕೊಡಬೇಕು, ಅದು ಕೊಡ್ತಾ ಇಲ್ಲ. ಅವ್ರು ಯಾವುದೇ ಒಂದಷ್ಟು ಕಾರ್ಯಕ್ರಮಗಳು ಬರೀ 10% 20% ಕೊಡುವಂಥದ್ದೇ ನಮ್ದು ಅಂತ ಬಿಂಬಿಸ್ಕೊಳ್ಳುವಂಥ ಕೆಲಸವನ್ನ ಮಾಡುವಂಥದ್ದು ಬಿಟ್ರೆ, ದುಡ್ಡು ಮತ್ತೆ ಖಾಸಗಿಯವರಿಗೆ ಮಾರ್ಕೊಳ್ಳುವಂಥ ಯೋಜನೆಗಳನ್ನ ತ್ವರಿತವಾಗಿ ತಗೊಳ್ಳುವಂಥದ್ದು ಬಿಟ್ರೆ, ಬಹಳ ಪ್ರಮುಖವಾದ ಯೋಜನೆಗಳು ಎಂತೆಂಥ ಯೋಜನೆಗಳಿದಾವೆ. ಮಹದಾಯಿಗೆ ಅನುಮತಿ ಕೊಡಿಸುವಂತ ಕೆಲಸವನ್ನ ಮಾಡಲಿಲ್ಲ. ಆ ಕಡೆ ಯಾರೋ ಪ್ರಹ್ಲಾದ್ ಜೋಶಿ ಅನ್ನೋ ವ್ಯಕ್ತಿ ದಿನ ಬೆಳಗ್ಗೆ ಎದ್ರೆ ಸಿದ್ದರಾಮಯ್ಯನವ್ರನ್ನ, ರಾಹುಲ್ ಗಾಂಧಿ ಅವ್ರನ್ನ ಬೈಯುವಂಥದ್ದು ಬಿಟ್ರೆ, ಯಾವತ್ತಾದ್ರೂ ಆ ಪ್ರಹ್ಲಾದ್ ಜೋಶಿ ಯೂನಿಯನ್ ಮಿನಿಸ್ಟರ್, ಯೂನಿಯನ್ ಕ್ಯಾಬಿನೆಟ್ ಮಿನಿಸ್ಟರ್, ಕರ್ನಾಟಕ ರಾಜ್ಯಕ್ಕೆ ತರುವಂತ ಯೋಜನೆಗಳ ಬಗ್ಗೆ ಆಗಲಿ, ತಂದಿರುವಂತ ಯೋಜನೆಗಳ ಬಗ್ಗೆ ಆಗಲಿ ಯಾವತ್ತಾರು ಮಾತಾಡಿದ? ತಂದಿದ್ದು ತಾನೇ ಯೋಜನೆಗಳ ಮಾತಾಡುವಂಥದಕ್ಕೆ. ಈ ಅಶೋಕ್ ಇವರೆಲ್ಲ ಈ ಮೇಕೆದಾಟು ಯೋಜನೆಗೆ ಅನುಮತಿ ಕೊಡಿಸುವಂಥದ್ರ ಬಗ್ಗೆ ಮಾತಾಡಿದಾರ? ಆ ಆಲಮಟ್ಟಿ ಡ್ಯಾಮ್ನ ಎತ್ತರ ಜಾಸ್ತಿ ಮಾಡುವಂಥದ್ದು, ಗೆಜೆಟ್ ನೋಟಿಫಿಕೇಶನ್ ಕೊಡಿಸುವಂಥದ್ದಕ್ಕೆ ಯಾವತ್ತಾದ್ರು ಮಾತಾಡಿದಾರ? ಹೋರಾಟ ಮಾಡೋದು ಹಾಳಾಗೋಗ್ಲಿ, ಅಟ್ಲೀಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಬಂದು ಮಾತಾಡುವಂಥ ಕೆಲಸವನ್ನ ಮಾಡಿದಾರ? ರಾಜ್ಯಕ್ಕೆ ಈ ತರ ಸಮಸ್ಯೆಗಳಿದಾವೆ, ಈ ಸಮಸ್ಯೆ ಇದೆ, ಆ ಸಮಸ್ಯೆ ಇದೆ. ಬೆಂಗಳೂರು ಇಡೀ ಪ್ರಪಂಚದಲ್ಲಿ ನಂಬರ್ 1 ಸ್ಥಾನಕ್ಕೆ ರೀಚ್ ಆಗ್ತಾ ಇದೆ ಗ್ಲೋಬಲ್ ಇನ್ವೆಸ್ಟರ್ಸ್ ಅಲ್ಲಿ. ಇನ್ವೆಸ್ಟರ್ಸು MB ಪಾಟೀಲ್ ಅವರು ವಿದೇಶಕ್ಕೆ ಹೋಗಿ ಭಿಕ್ಷೆ ಎತ್ತಿ ಹಣವನ್ನ ತರ್ತಾ ಇದ್ದಾರೆ. ಒಳ್ಳೊಳ್ಳೆ ಇಂಡಸ್ಟ್ರೀಸ್ಗಳು ಬರ್ತಾರೆ. ಹಿಂದೆ ಆಗಲೇ ಅವರು MB ಪಾಟೀಲ್ ಅವರು ಮಂತ್ರಿ ಆದ್ಮೇಲೆ ಸುಮಾರು 2 ಲಕ್ಷ ಕೋಟಿಯಷ್ಟು ಅನುದಾನವನ್ನ ಇನ್ವೆಸ್ಟ್ಮೆಂಟ್ನ ಬೆಂಗಳೂರು ತಗೊಂಬಂದವ್ರೆ. 50ರಿಂದ 60 ಸಾವಿರ ಉದ್ಯೋಗ ಸೃಷ್ಟಿ ಮಾಡಿದ್ದಾರೆ. ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಾದ ಮೇಲೆ ಉದ್ಯೋಗ 2 ಲಕ್ಷದವರೆಗೂ ಉದ್ಯೋಗ ಸೃಷ್ಟಿಯಾಗಿದೆ. ಇಂಥ ಸಂದರ್ಭದಲ್ಲಿ ಅವರು ಒತ್ತಾಸೆಯಾಗಿ ಸಲಹೆ ಸೂಚನೆಗಳನ್ನ, ಅಲ್ಲಿನ ನ್ಯೂನತೆಗಳಿದನ್ನ ಕೊಡುವಂಥದ್ದಕ್ಕೆ ಕೆಲಸ ಮಾಡಬೇಕೆ ಹೊರತು ಡಿಸ್ಟ್ರಕ್ಟಿವ್ ಆಗಿ ಕೋಮು ಗಲಭೆ ಸೃಷ್ಟಿ ಮಾಡುವಂಥದ್ದು ಬಿಟ್ರೆ ಬೇರೆ ಬಿಜೆಪಿ ಅವರ ಅಜೆಂಡನೇ ಇಲ್ಲ. ಸತ್ತೇ ಹೋಗ್ತಾರೆ ಅವರು.